ನಮ್ಮ ಅರ್ಥಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಮೆಟೀರಿಯಲ್ಸ್ ಯಾವುವು ಅಂತಂದ್ರೆ ನಮ್ಮಲ್ಲಿ ಸುಮಾರು ಜನ ಪ್ಲಾಟಿನಮ್, ಗೋಲ್ಡ್, ಡೈಮಂಡ್, ಸಿಲ್ವರ್ ಅಂತ ಹೇಳ್ತಾರೆ. ರೀಸೆಂಟ್ ಸಿಚುವೇಶನ್ ನ ಕನ್ಸಿಡರ್ ಮಾಡಿದ್ರೆ LPG ಅಂತಾನೂ ಹೇಳ್ತಾರೆ, ಅದು ಬೇರೆ ವಿಷಯ. ಇವೆಲ್ಲಕ್ಕಿಂತ 1,00,000 ಟೈಮ್ಸ್ ಹೆಚ್ಚು ಇರುವ ಮೆಟೀರಿಯಲ್ಸ್ ಇವೆ. ಅಂತದ್ರಲ್ಲಿ ಟಾಪ್ 7 ಎಕ್ಸ್ಪೆನ್ಸಿವ್ ಮೆಟೀರಿಯಲ್ಸ್ ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ಕಿಪ್ ಮಾಡದೆ ನೋಡಿ, ಇವತ್ತು ಒಂದು ಹೊಸ ವಿಷಯವನ್ನು ಕಲ್ತಿದ್ದೇವೆ ಅಂತ ಹೇಳ್ತೀರಾ. ಲಿಸ್ಟ್ ಅಲ್ಲಿ ಟಾಪ್ 7 ಹೀಲಿಯಂ 3. ಇದು ನಾರ್ಮಲ್ ಹೀಲಿಯಂ ಅಲ್ಲ, ಇದು ಒಂದು ರೇರ್ ಐಸೋಟಾಪ್. ನಾರ್ಮಲ್ ಹೀಲಿಯಂ ಅಟಾಮಿಕ್ ಮಾಸ್ 4, ಅಂದ್ರೆ ಅದರಲ್ಲಿ 2 ಪ್ರೋಟಾನ್ಸ್ ಮತ್ತು 2 ನ್ಯೂಟ್ರಾನ್ಸ್ ಇರುತ್ತೆ. ಆದ್ರೆ ಈ ಹೀಲಿಯಂ 3 ಅಲ್ಲಿ 2 ಪ್ರೋಟಾನ್ಸ್ ಮತ್ತು 1 ನ್ಯೂಟ್ರಾನ್ ಮಾತ್ರ ಇರುತ್ತೆ, ಅಂದ್ರೆ 1 ನ್ಯೂಟ್ರಾನ್ ಮಿಸ್ ಆಗಿರುತ್ತೆ. ನಮ್ಮ ಅರ್ತ್ ಮೇಲೆ 1 ಇಯರ್ ಗೆ ಕೇವಲ 10 ರಿಂದ 20 kg ಹೀಲಿಯಂ 3 ಪ್ರೊಡ್ಯೂಸ್ ಆಗುತ್ತೆ. ಈ ಹೀಲಿಯಂ ಅನ್ನು ನ್ಯೂಕ್ಲಿಯರ್ ರಿಯಾಕ್ಟರ್, ಕ್ವಾಂಟಮ್ ಕಂಪ್ಯೂಟರ್ಸ್, ಸೂಪರ್ ಕೂಲಿಂಗ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಅದರಿಂದ ಇದರ ಪ್ರೈಸ್ ಸುಮಾರು $96,000 ಪರ್ ಗ್ರಾಮ್, ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ನೋಡೋದಾದ್ರೆ 90 ಲಕ್ಷ ಕೇವಲ 1 ಗ್ರಾಮ್ಗೆ. ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಇದು ಫ್ಯೂಚರ್ ಅಲ್ಲಿ $3 million ಪರ್ ಗ್ರಾಮ್ ಕೂಡ ಆಗಬಹುದು. ಈ ವಿಷಯದಲ್ಲಿ ಮೂನ್ ಮೇಲೆ ಹೀಲಿಯಂ 3 ಫುಲ್ ಸ್ಟಾಕ್ ಇದೆ ಅಂತ ಸೈಂಟಿಸ್ಟ್ ಗಳು ಹೇಳುತ್ತಿದ್ದಾರೆ. ಸೊ ಫ್ಯೂಚರ್ ಅಲ್ಲಿ ಮೂನ್ ಮೇಲೆ ಮೈನಿಂಗ್ ಮಾಡಿದ್ರೆ ಇದು ವರ್ಲ್ಡ್ ಗೆ ಬಿಗ್ಗೆಸ್ಟ್ ಎನರ್ಜಿ ಸೋರ್ಸ್ ಆಗಬಹುದು. ನಂಬರ್ 6 ಎಮರಾಲ್ಡ್ಸ್, ರೂಬೀಸ್, ಸ್ಯಾಫ್ರೈಸ್. ಇವುಗಳನ್ನು ಹೆಚ್ಚಾಗಿ ಆಭರಣದಲ್ಲಿ ಯೂಸ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಜನ ಇನ್ವೆಸ್ಟ್ಮೆಂಟ್ ಗೋಸ್ಕರ ಯೂಸ್ ಮಾಡ್ತಾರೆ. ಈ ಜೆಮ್ ಸ್ಟೋನ್ಸ್ ನಾರ್ಮಲ್ ಡೈಮಂಡ್ಸ್ ಗಿಂತ ತುಂಬಾ ರೇರ್ ಆಗಿ ಸಿಗುತ್ತೆ, ಆದ್ದರಿಂದ ಇದರ ವ್ಯಾಲ್ಯೂ ಸಹ ಜಾಸ್ತಿ. ಇದೊಂದೇ ಅಲ್ಲದೆ ಇದರ ಕಾಸ್ಟ್ 4 C's ಮೇಲೆ ಡಿಪೆಂಡ್ ಆಗುತ್ತೆ. 4 C's ಅಂದ್ರೆ ಕಲರ್. ರೇರ್ ಕಲರ್ ಅಲ್ಲಿ ಸಿಕ್ಕಿದರೆ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಕ್ಲಾರಿಟಿ, ಕಟ್. ಇದರ ಕ್ಲಾರಿಟಿ ಮತ್ತು ಪರ್ಫೆಕ್ಟ್ ಶೇಪ್ ಅಲ್ಲಿ ಕಟ್ ಆಗಿದ್ರೆ ಇದರ ಪ್ರೈಸ್ ಸಹ ಇನ್ಕ್ರೀಸ್ ಆಗುತ್ತೆ. ಕ್ಯಾರೆಟ್ ಅಂದ್ರೆ ನಾವು ಗೋಲ್ಡ್ ಗೆ ಯೂಸ್ ಮಾಡುವ ಕ್ಯಾರೆಟ್ ಅಲ್ಲ. ಈ ಕ್ಯಾರೆಟ್ ಜೆಮ್ ಸ್ಟೋನ್ ವೈ ಮಾಡುವ ಯೂನಿಟ್, ಅಂದ್ರೆ 1 ಗ್ರಾಮ್ ಇಸ್ ಈಕ್ವಲ್ಸ್ ಟು 5 ಕ್ಯಾರೆಟ್. ಆಗ 1 ಕ್ಯಾರೆಟ್ ಇಸ್ ಈಕ್ವಲ್ಸ್ ಟು 0.2 ಗ್ರಾಮ್. ಇದರ ವ್ಯಾಲ್ಯೂ ಎಷ್ಟು ಅಂತ ನೋಡೋದಾದ್ರೆ 1 ಗ್ರಾಮ್ ಗೆ $4.8 lakh. ನಂಬರ್ 5 ರೆಡ್ ಡೈಮಂಡ್ಸ್. ಇದು ನಾರ್ಮಲ್ ಡೈಮಂಡ್ ಅಲ್ಲ. ನಮ್ಮ ವರ್ಲ್ಡ್ ಅಲ್ಲಿ ರೇರೆಸ್ಟ್ ಡೈಮಂಡ್ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಈ ರೆಡ್ ಡೈಮಂಡ್. ಪರ್ಫೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಅರ್ಧ ಮೇಲೆ 30ಕ್ಕಿಂತ ಕಡಿಮೆ ರೆಡ್ ಡೈಮಂಡ್ಸ್ ಇವೆ. ಇವೆಲ್ಲ ಆಸ್ಟ್ರೇಲಿಯಾ, ಬ್ರೆಜಿಲ್, ಸೌತ್ ಆಫ್ರಿಕಾದ ಮೈನಿಂಗ್ ಅಲ್ಲೇ ಸಿಕ್ಕಿದವು. ಆರೆಂಜ್, ಬ್ಲೂ, ಯೆಲ್ಲೋ ಈ ರೀತಿ ಕಲರ್ ಡೈಮಂಡ್ ಸಿಗುತ್ತೆ. ಅಂಡ್ ಈ ಡೈಮಂಡ್ಸ್ ಒಳಗೆ ಇಂಪ್ಯೂರಿಟಿ ಇರುವುದರಿಂದ ಇವುಗಳಿಗೆ ಕಲರ್ ಬರುತ್ತೆ. ಆದ್ರೆ ಈ ರೆಡ್ ಡೈಮಂಡ್ ಒಳಗೆ ಯಾವುದೇ ಇಂಪ್ಯೂರಿಟಿ ಇಲ್ಲ. ಆದ್ರೂ ಸಹ ಯಾಕೆ ರೆಡ್ ಕಲರ್ ಅಲ್ಲಿ ಇದೆ ಅನ್ನೋದು ಇವತ್ತಿಗೂ ಮಿಸ್ಟರಿ ಆಗಿ ಇದೆ. ಇನ್ನು ಇದರ ವ್ಯಾಲ್ಯೂಗೆ ಬಂದ್ರೆ 1 ಗ್ರಾಮ್ ಸುಮಾರು $4.7 million ಇರುತ್ತೆ. ನಮ್ಮ ಚಾನಲ್ ನಲ್ಲಿ ಇದೇ ಮೊದಲನೇ ವಿಡಿಯೋ ಅಂಡ್ ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದ್ರೆ ನಮ್ಮ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟವಾಯ್ತು ಅನ್ಕೊಂತೀನಿ. ಇದೇ ರೀತಿ ಪ್ರತಿ ವಾರ ಒಂದು ಹೊಸ ವಿಡಿಯೋ ಬರುತ್ತೆ. ಆ ಇನ್ಫಾರ್ಮೇಶನ್ ಅನ್ನು ಮಿಸ್ ಮಾಡಬಾರ್ದು ಅಂತಂದ್ರೆ ನಮ್ಮ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಬರ್ 4 ಆಸ್ಟ್ರಾಯ್ಡ್ ಬೆನ್ನು ಸ್ಯಾಂಪಲ್. ಇದು ಅರ್ತ್ ಮೆಟೀರಿಯಲ್ ಅಲ್ಲ, ಸ್ಪೇಸ್ ಇಂದ ತಗೊಂಡು ಬಂದಿರೋ ಸ್ಯಾಂಪಲ್. ನಾಸಾದ ಒಸೈರಸ್ ರೆಕ್ಸ್ ಅಂದ್ರೆ ಆರಿಜಿನ್ಸ್, ಸ್ಪೆಕ್ಟ್ರಲ್ ಇಂಟರ್ಪ್ರಿಟೇಷನ್, ರಿಸೋರ್ಸ್ ಐಡೆಂಟಿಫಿಕೇಶನ್, ಸೆಕ್ಯೂರಿಟಿ, ರಿಗೋಲಿತ್ ಎಕ್ಸ್ಪ್ಲೋರರ್. ಸ್ಪೇಸ್ ಅಲ್ಲಿರುವ ಸ್ಪೆಷಲ್ ಆಸ್ಟ್ರಾಯ್ಡ್ ಬೆನ್ನುದ ಸ್ಯಾಂಪಲ್ ತಗೊಂಡು ಬರುವುದೇ ಈ ಮಿಷನ್ ನ ಟಾರ್ಗೆಟ್. ಈ ಆಸ್ಟ್ರಾಯ್ಡ್ ಯಾಕೆ ಅಂತಂದ್ರೆ ಇದರಲ್ಲಿ ವಾಟರ್, ಆರ್ಗಾನಿಕ್ ಮಾಲಿಕ್ಯೂಲ್ಸ್ ತುಂಬಾ ಇದ್ದವು. ಅದರಿಂದ ಅರ್ತ್ ಮೇಲೆ ಲೈಫ್ ಹೇಗೆ ಶುರುವಾಯಿತು ಅನ್ನೋದಕ್ಕೆ ಕ್ಲೂಸ್ ಸಿಗಬಹುದು. ಇದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಆಸ್ಟ್ರಾಯ್ಡ್ ಮೈನಿಂಗ್ ಗೆ ಮತ್ತು ಅರ್ತ್ ಗೆ ಬರುವ ಡೇಂಜರಸ್ ಆಸ್ಟ್ರಾಯ್ಡ್ ಅನ್ನು ಡಿಫ್ಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. 2023 ಅಲ್ಲಿ ಈ ಮಿಷನ್ ಸಕ್ಸಸ್ಫುಲ್ ಆಯಿತು. ಇನಿಷಿಯಲ್ ಆಗಿ ಅವರು 60 ಗ್ರಾಮ್ ತಗೊಂಡು ಬರಬೇಕು ಅಂತ ಅನ್ಕೊಂಡಿದ್ರು, ಆದ್ರೆ ಅವರಿಗೆ 121 ಗ್ರಾಮ್ ಸಿಕ್ಕಿದೆ. ಇದರ ಕಾಸ್ಟ್ ಹೇಗೆ ಡಿಸೈಡ್ ಮಾಡ್ತಾರೆ ಅಂತಂದ್ರೆ ಈ ಸ್ಪೇಸ್ ಮಿಷನ್ ಗೆ ಆಗಿರೋ ಖರ್ಚನ್ನು ಟೋಟಲ್ ವೈಟ್ ಆಫ್ ದ ಸ್ಯಾಂಪಲ್ ಇಂದ ಭಾಗಿಸಿದಾಗ ಇದರ ಟೋಟಲ್ ಕಾಸ್ಟ್ ನಮ್ಗೆ ಸಿಗುತ್ತೆ. ಅಂದ್ರೆ $1.1 billion ಅನ್ನು 121 ಗ್ರಾಮ್ ಇಂದ ಡಿವೈಡ್ ಮಾಡಿದ್ರೆ ಇದರ ಕಾಸ್ಟ್ ಸುಮಾರು $9 million ಪರ್ ಗ್ರಾಮ್ ಆಗುತ್ತೆ. ನಂಬರ್ 3 ಕ್ಯಾಲಿಫೋರ್ನಿಯಂ 252. ಇದು ರೇಡಿಯೋ ಆಕ್ಟಿವ್ ಐಸೋಟೋಪ್. ನೇಚರ್ ಅಲ್ಲಿ ಸಿಗೋದಿಲ್ಲ, ಇದನ್ನು ಆರ್ಟಿಫಿಷಿಯಲ್ ಆಗಿ ತಯಾರಿಸುತ್ತಾರೆ. 1950 ಅಲ್ಲಿ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಲ್ಲಿ ಫಸ್ಟ್ ಟೈಮ್ ಇದನ್ನು ತಯಾರಿಸಿದರು. ಅದರಿಂದ ಇದಕ್ಕೆ ಕ್ಯಾಲಿಫೋರ್ನಿಯಂ ಅಂತ ಹೆಸರು ಹೇಳಲಾಗಿದೆ. ಇದು ತುಂಬಾ ರೇಡಿಯೇಷನ್ ಪ್ರೊಡ್ಯೂಸ್ ಮಾಡುತ್ತೆ. ಅವತ್ತಿನಿಂದ ಇದು ವರ್ಲ್ಡ್ ಅಲ್ಲಿ ಡೇಂಜರಸ್ ಸಬ್ಸ್ಟೆನ್ಸ್ ಆದ್ರೂ ತುಂಬಾ ಯೂಸ್ ಕೂಡ ಆಗ್ತಿದೆ. ಹೇಗೆಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ನಲ್ಲಿ ಚೈನ್ ರಿಯಾಕ್ಷನ್ ಸ್ಟಾರ್ಟ್ ಮಾಡಲು, ನ್ಯೂಟ್ರಾನ್ ರೇಡಿಯೋಗ್ರಫಿ ಟೆಕ್ನಿಕ್, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳ ಮಿಷನ್ಸ್ ಅಲ್ಲಿ ಕ್ರ್ಯಾಕ್ ಅಥವಾ ವೆಲ್ಡಿಂಗ್ ಸರಿಯಾಗಿ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇದರ ಇನ್ನೊಂದು ಮೇಜರ್ ಅಪ್ಲಿಕೇಶನ್ ಏನಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್. ರೇಡಿಯೇಷನ್ ಥೆರಪಿಯಿಂದ ಕ್ಯಾನ್ಸರ್ಸ್ ನ ಸಹ ಕ್ಯೂರ್ ಮಾಡ್ತಾರೆ. ಇದನ್ನ ಪ್ರೊಡ್ಯೂಸ್ ಮಾಡೋದು ತುಂಬಾ ಕಷ್ಟ. ಪ್ರೆಸೆಂಟ್ US ಮತ್ತು ರಷ್ಯಾ ಮಾತ್ರ ಇದನ್ನು ಪ್ರೊಡ್ಯೂಸ್ ಮಾಡ್ತಿದೆ. ಇವೆರಡೂ ಸೇರಿಸಿ ಕೂಡ ವರ್ಷಕ್ಕೆ 1 ಗ್ರಾಮ್ ಕೂಡ ಪ್ರೊಡ್ಯೂಸ್ ಮಾಡಲ್ಲ. ಅಷ್ಟೊಂದು ಕಷ್ಟ ಈ ಪ್ರೋಸೆಸ್. ಅದರಿಂದಲೇ ಇದರ ಪ್ರೈಸ್ $25.6 million. ನಂಬರ್ 2 ಎಂಡೋಹೆಡ್ರಲ್ ಫ್ಯೂಲರಿನ್ಸ್. ಹೆಸರು ಸ್ವಲ್ಪ ಕಾಂಪ್ಲೆಕ್ಸ್ ಅಂತ ಅನ್ಸುತ್ತೆ, ಆದ್ರೆ ಇದರ ಕಾನ್ಸೆಪ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದು ಒಂದು ಮ್ಯಾನ್ ಮೇಡ್
ಫ್ಲೂರಿಡ್ ನ್ಯಾನೋ ಮೆಟೀರಿಯಲ್, ಸೈನ್ಸ್ ಅಲ್ಲಿ ಕ್ರಿಯೇಟ್ ಮಾಡಿದ ಸ್ಪೆಷಲ್ ಸ್ಟ್ರಕ್ಚರ್. ಫ್ಲೂರಿನ್ ಅಂದ್ರೆ 60 ಕಾರ್ಬನ್ ಆಟಮ್ ಸೇರಿ ಒಂದು ಫುಟ್ಬಾಲ್ ಶೇಪ್ ಅಲ್ಲಿ ಇರುವ ಮಾಲಿಕ್ಯೂಲ್ ತರ ಫಾರ್ಮ್ ಆಗುತ್ತೆ. ಇದರ ಒಳಗೆ ನೈಟ್ರೋಜನ್ ಆಟಮ್ ನ ಟ್ರಾಪ್ ಮಾಡ್ತಾರೆ, ಅವಾಗ ಅದನ್ನ ಎಂಡೋಹೆಡ್ರಲ್ ಫ್ಲೂರಿನ್ ಅಂತಾರೆ. ಇವು ಮಿನಿ ಅಟಾಮಿಕ್ ಕ್ಲಾಕ್ ತರ ಬಿಹೇವ್ ಮಾಡುತ್ತೆ. ಇದರಿಂದ ಸೂಪರ್ ಅಕ್ಯುರೇಟ್ ಟೈಮ್ ಮೆಜರ್ ಮಾಡಬಹುದು. ಅಂಡ್ ಇದನ್ನು ಸ್ಯಾಟಲೈಟ್ ನ್ಯಾವಿಗೇಷನ್ ಇಂಪ್ರೂವ್ ಮಾಡೋಕ್ಕೆ, ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ಅಂಡ್ ನ್ಯಾನೋಟೆಕ್ ಗೆ, ಫ್ಯೂಚರ್ ಅಲ್ಟ್ರಾ ಪ್ರಿಸೈಸ್ ಡಿವೈಸಸ್ ಗೆ ಯೂಸ್ ಆಗಬಹುದು. ಇನ್ನು ಇದರ ಪ್ರೈಸ್ ನೋಡೋದಾದ್ರೆ 1 ಗ್ರಾಮ್ಗೆ $134 ಮಿಲಿಯನ್. ನಂಬರ್ 1 ಆಂಟಿಮ್ಯಾಟರ್. ಇದು ವರ್ಲ್ಡ್ ಅಲ್ಲ, ಇಡೀ ಯೂನಿವರ್ಸ್ ಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಬ್ಸ್ಟೆನ್ಸ್. ಪ್ರತಿಯೊಂದು ಮ್ಯಾಟರ್ ಗೆ ಆಪೋಸಿಟ್ ವರ್ಷನ್ ಇರುತ್ತೆ, ಅದೇ ಆಂಟಿಮ್ಯಾಟರ್. ಒಂದು ಮ್ಯಾಟರ್ ಪ್ಲಸ್ ಆಂಟಿಮ್ಯಾಟರ್ ಸೇರಿದಾಗ ಕಂಪ್ಲೀಟ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಇದು ಯೂನಿವರ್ಸ್ ಅಲ್ಲೇ ಮೋಸ್ಟ್ ಪವರ್ಫುಲ್ ಎನರ್ಜಿ ರಿಲೀಸ್ ಮಾಡುವ ಪ್ರೋಸೆಸ್. ನಿಮಗೆ ಹಿರೋಶಿಮಾದ ಮೇಲೆ ನಡೆದ ಅಟಾಮಿಕ್ ಬಾಂಬ್ ದಾಳಿ ಗೊತ್ತಿರುತ್ತೆ. ಅದಕ್ಕಿಂತ ಆಲ್ಮೋಸ್ಟ್ 3 ಟೈಮ್ಸ್ ಎನರ್ಜಿ ಕೇವಲ 1 ಗ್ರಾಮ್ ಆಂಟಿಮ್ಯಾಟರ್ ರಿಲೀಸ್ ಮಾಡುತ್ತೆ. ಇದನ್ನು ಸೈಂಟಿಸ್ಟ್ ಗಳು ಪಾರ್ಟಿಕಲ್ ಆಕ್ಸಲರೇಟರ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಇಯರ್ ಗೆ ನ್ಯಾನೋಗ್ರಾಮ್ ಕೂಡ ಪ್ರೊಡ್ಯೂಸ್ ಆಗಲ್ಲ, ಅಷ್ಟೊಂದು ಕಷ್ಟ ಈ ಪ್ರೋಸೆಸ್. ಇದನ್ನ ನಾರ್ಮಲ್ ಕಂಟೈನರ್ಸ್ ಅಲ್ಲಿ ಸ್ಟೋರ್ ಮಾಡಿದರೆ ಇನ್ಸ್ಟೆಂಟ್ ಆಗಿ ಎಕ್ಸ್ಪ್ಲೋಡ್ ಆಗುತ್ತೆ. ಅದರಿಂದ ಮ್ಯಾಗ್ನೆಟಿಕ್ ಟ್ರಾಪ್ಸ್ ಯೂಸ್ ಮಾಡಬೇಕು. ಇಷ್ಟೆಲ್ಲ ಕಾರಣಗಳಿಂದ ಇದರ ಪ್ರೈಸ್ $59.8 ಟ್ರಿಲಿಯನ್ ಪರ್ ಗ್ರಾಮ್, ಅಂದ್ರೆ ಇಂಡಿಯನ್ ಕರೆನ್ಸಿಯಲ್ಲಿ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋಗೆ ಇಷ್ಟೇ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಮುಂದಿನ ವಾರ ಸಿಗೋಣ.